ಮಸಾಲೆ ಎಲ್ಲ ಮನೆಯಲ್ಲೇ ಹುರ್ಕೊಂಡು ಮಸಾಲೆ ಖಾರ ಮಾಡೋ ಗಿರಣಿ ಇರುತ್ತಲ್ಲ ಅಲ್ಲಿ ಹೋಗಿ ಮಸಾಲೆ ಖಾರ ರೆಡಿ ಮಾಡಿಸ್ಕೊಂಬಂದಿದ್ದೀವಿ ನೋಡಿರಿ. ಎಷ್ಟು ಚೆನ್ನಾಗಿ ರೆಡ್ ಕಲರ್ ಬಂದಿದೆ ನೋಡಿರಿ. ವಾವ್, ನೋಡಿದರೆ ಬಾಯಲ್ಲಿ ನೀರು ಹರಿಸ್ಬಿಡ್ತಿದೆ. ಸೊ ಇವು ನೋಡಿರಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ನಾವು ಮಸಾಲೆ ಖಾರ ಮಾಡಿದ್ದೀವಿ. ಉತ್ತರ ಕರ್ನಾಟಕ ಜನರಿಗೆ ಖಾರ ಇರ್ದಿದ್ರೆ ಅಡುಗೆನೇ ಆಗೋಲ್ಲ ನೋಡಿರಿ. ಅದು ಬಿಟ್ಟರೆ ಜೀವನನೇ ಇಲ್ಲ. ಇವು ಬ್ಯಾಡಗಿ ಮೆಣಸಿನ್ಕಾಯಿ ಬಿಸಿಲಲ್ಲಿ ಒಣಗಾಕಿದ್ದೀವಿ. ಇವು ಕೆಂಪು ಖಾರದ ಮೆಣಸಿನ್ಕಾಯಿ ಬಿಸಿಲಲ್ಲಿ ಒಣಗಾಕಿ ಕೆಳಗಡೆ ತೊಗೊಂಬಂದಿದ್ದೀವಿ. ಯಾಕಪ್ಪ ಅಂದರೆ ಅದರದ್ದು ಹಿಂದ್ಗಡೆದ್ದು ತುದಿ ಇರುತ್ತಲ್ಲ ಅದನ್ನ ಕಟ್ ಮಾಡಬೇಕು. ಸೊ ಇವೆಲ್ಲ ಹಿಂದಿನ ದಿನದ್ದು ಏನೇನು ಪ್ರಿಪೇರ್ ಮಾಡಬೇಕು ಮಸಾಲೆ ಖಾರಕ್ಕೆ ಅಂತ ಹೇಳ್ಕೊಡ್ತೀನಿ ನೋಡಿರಿ. ಇಷ್ಟಂದರೆ ಪೂರ್ತಿ ಇಲ್ಲ, ಒಂದು ಇದರಲ್ಲಿ ಅರ್ಧ ಅಷ್ಟು ಜಿಂಜರ್ ಅಂದರೆ ಅಲ್ಲ ತೊಗೊಂಡು ಮೇಲ್ಗಡೆ ಸೊಪ್ಪೆಲ್ಲ ತೆಗೆದಿಟ್ಕೊಂಡಿದ್ದಾರೆ ಮಮ್ಮಿ. ಸೊ ಕೊತ್ತಂಬರಿ ಬಿಡಿಸಿಟ್ಟಿದ್ದೀನಿ ನಾನು ಹಿಂದಿನ ದಿನ ರಾತ್ರಿಯೇ. ಆಮೇಲೆ ಇದೇನು ಬೆಳ್ಳುಳ್ಳಿ ಇಷ್ಟೊಂದು ಸುಲಿದು ಅಂದರೆ ಸುಲಭವಾದ ಮಾತಲ್ಲ, ಹೌದಲ್ಲ. ಸೊ ಇದನ್ನು ಸುಲಿಲಿಕ್ಕೆ ಬೆಳ್ಳುಳ್ಳಿ ಈಸಿಯಾಗಿ ಸುಲಿದು ಬರಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಹಿಟ್ಟಿರುತ್ತೆ ನೋಡಿರಿ, ಯಾವುದಪ್ಪ ಅಂದರೆ ಜೋಳದ ಹಿಟ್ಟಿರುತ್ತಲ್ಲ ಅದನ್ನು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಮಾಡಿದರೆ ತಾನೇ ಸೊಪ್ಪೆ ಬಿಚ್ಕೊಂಡು ಬರುತ್ತೆ. ಇದೊಂದು ಟ್ರಿಕ್ ನೋಡಿರಿ ಬೆಳ್ಳುಳ್ಳಿ ಇದನ್ನು ಮಾಡಲಿಕ್ಕೆ. ಸೊ ಆಮೇಲೆ ಭಾಳಷ್ಟು ಕರಿಬೇವು ಈ ರೀತಿ ಬಿಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಮರುದಿನ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಒಂದು ದೊಡ್ಡ ಪಾತ್ರೆ ತೊಗೊಂಡು ಹವೇಜ್ ಅಂತಾರೆ ನೋಡಿರಿ. ನನಗೆ ಒಂದೊಂದು ಮಸಾಲೆ ಗೊತ್ತಿಲ್ಲ. ನೀವು ಈಗ ಸಣ್ಣ ಕಿರಾಣಿ ಸ್ಟೋರು ಪ್ರೊವಿಷನಲ್ ಸ್ಟೋರ್ ಇರ್ತಲ್ಲ ಅಲ್ಲಿ ಹೋಗಿ ಮಸಾಲೆ ಐಟಮ್ಸ್ ಕೊಡ್ರಿ ಅಂದರೆ ಮಸಾಲೆ ಖಾರ ಮಾಡಲಿಕ್ಕೆ ಐಟಮ್ ಕೊಡು ಅಂದರೆ ಅವರೆಲ್ಲ ಕೊಟ್ಬಿಡ್ತಾರೆ ನೋಡಿರಿ. ಎಷ್ಟೆಷ್ಟು ಗ್ರಾಮು ಎಷ್ಟೊತ್ತು ತೊಲಿ ಅಂತಾರಲ್ಲ ಅಷ್ಟು ಹೇಳಿದ್ರೆ ಕೊಟ್ಬಿಡ್ತಾರೆ. ನನಗೆ ಒಂದೊಂದು ಐಟಮ್ ಹೆಸರು ಗೊತ್ತಿಲ್ಲ ಮಸಾಲೆ ಸಾಮಾನಲ್ಲಿ. ಸೊ ನೀವೇ ಇದನ್ನು ಅಡ್ಜಸ್ಟ್ ಮಾಡಿಕೊಡ್ರಿ. ಸೊ ಇವು ಹವೇಜು. ಇದನ್ನು ನಾವೇನು ಮಾಡ್ತೀವಪ್ಪ ಇವಾಗ ಅಂದರೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದ್ರದ್ದು ಸ್ಮೆಲ್ ಬರುತ್ತೆ ನೋಡಿರಿ. ಆ ಟೈಮ್ವರೆಗೂ ಹುರ್ಕೊಂಡು ತಗೊಂಡಿಟ್ಕೊಡ್ರಿ. ಇವಾಗ ನಾನಿಲ್ಲಿ ಎಣ್ಣೆ ಯಾವುದೇ ಬಳಸಿ ಮಾಡ್ತಿದ್ದೀವಿ ಅಂದರೆ ರುಚಿ ಗೋಲ್ಡ್ ಎಣ್ಣೆ ಯೂಸ್ ಮಾಡ್ತಿದ್ವಿ. ಈಗ ಒಂದು ಸಣ್ಣ ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಮಸಾಲೆನ ಎಣ್ಣೆಯಲ್ಲಿ ಹುರ್ಕೋತಿದ್ದೀನಿ ನೋಡಿರಿ. ಇದು ನೋಡಿರಿ ಬ್ಲ್ಯಾಕ್ ಕಲರ್ ಏನಪ್ಪ ಇದು ಗೊತ್ತಿಲ್ಲ, ಇದಕ್ಕೆ ಹೆಸರು ಗೊತ್ತಿಲ್ಲ ನನಗೆ, ತೋರಿಸ್ತಿದ್ದೀನಿ ನೋಡಿರಿ ನಾನು ನಿಮಗೆ. ಈ ರೀತಿ ಮುಂದ್ಗಡೆ ಇದು ತುದಿ ಬಂದಿರುತ್ತೆ. ಅವನ್ನ ಇವಾಗ ಎಣ್ಣೆ ಕಾಯ್ದಿದೆ ಹಾಕ್ಕೋತಿದ್ದೀನಿ ನೋಡಿರಿ. ಇವಾಗ ಮೊದಲಿಗೆ ಮಮ್ಮಿ ಅರಿಶಿನ ಹಾಫ್ ಒಂದರಲ್ಲಿ ಒಂದು 4-5 ಇದನ್ನು ಮಾಡಿಕೊಂಡು ಕಟ್ ಮಾಡಿ ಹಾಕಿ ತೆಗಿತಾರೆ ನೋಡಿರಿ. ಇವಾಗ ಇದೆಲ್ಲ ಪ್ರಿಪೇರ್ ಮಾಡಿದ್ದು ಅಮ್ಮ, ನಾನು ನಮ್ಮ ಸಿಸ್ಟರ್ ಹೆಲ್ಪ್ ಮಾಡಿದ್ದೀವಿ ಅಷ್ಟೇ. ಇದನ್ನು ಅರಿಶಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರ್ಕೊಂಡು ತಗೊಳುತ್ತೆ ಮೊದಲಿಗೆ. ಇದು ತಗೊಂಡಾದ್ಮೇಲೆ ಅವಾಗೇನು ಒಂದು ದೊಡ್ಡದು ಪಾತ್ರೆ ತೊಗೊಂಡು ಮೊದಲಿಗೆ ಏನು ಹವೇಜ್ ಉಟ್ಕೊಂಡಿದ್ವಲ್ಲ ಅವನ್ನ ಹಾಕ್ಕೊಂಡು ಆಮೇಲೆ ಇವಾಗ ಅರಿಶಿನ ಹಾಕ್ಕೊತಿದ್ದೀನಿ ನೋಡಿರಿ. ಅರಿಶಿನ ಹಾಕ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಏನು ಹುರ್ಕೊಳ್ತು ಅಂತ ತೋರಿಸ್ತೀನಿ ನೋಡಿರಿ. ಆವಾಗಲೇ ತೋರಿಸಿದ್ನಲ್ಲ ಬ್ಲ್ಯಾಕ್ ಕಲರು, ಅದನ್ನು ಹಾಕ್ಕೊಂಡು ಹುರ್ಕೋತಿದ್ದೀನಿ. ಹುರ್ಕೊಂಡು ಎಲ್ಲ ತಗೋಬೇಕು. ಒಂದೊಂದು ಐಟಮ್ ತೋರಿಸ್ತೀನಿ ನಾನು, ಅಂದರೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಆವಾಗ ನೋಡ್ರಿ ಆ ಬ್ಲ್ಯಾಕ್ ಕಲರು ಮುಂದೆ ತುದಿ ಬಂದಿದ್ವಲ್ಲ ಅವನ್ನ ಹಾಕ್ಕೊಂಡು ಹುರ್ಕೊಂಡು ತಕ್ಕೊಳ್ಳೋದು. ಓಕೆ, ಇವು ಅವೇ ಇದು. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಅಂದರೆ ಮಸಾಲೆಯಲ್ಲೂ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು, ಒಂದಿಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು, ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಳೇಬಾರ್ದು ನೋಡಿರಿ. ಇವಾಗ ನೋಡಿರಿ ಅದು ಬ್ಲ್ಯಾಕ್ ಕಲರ್ ತೋರಿಸ್ತಿದ್ದೀನಿ ನೋಡಿರಿ ನಾನು, ಈ ರೀತಿ ಇರೋದು. ಇದನ್ನು ಹಾಕ್ಕೊಂಡು ಹುರ್ಕೊಡ್ರಿ ಚೆನ್ನಾಗಿ. ಆಮೇಲೆ ನೆಕ್ಸ್ಟ್ ಏನು ಸಾಜೀರಿಗೆ ಅಂತಾರೆ ನೋಡಿರಿ, ಸಾಜೀರಿಗೆ ಅದು ತೋರಿಸಿಲ್ಲ. ಇವಾಗ ನಾನು ಎಣ್ಣೆ ಹಾಕ್ಕೊಂಡು ಸಾಜೀರಿಗೆ ಹುರ್ಕೊಂಡು ತೆಗೆದುಕೊಂಡಿದ್ದೀನಿ. ಅದಾದಮೇಲೆ ಪಲಾವ್ ಎಲೆ ಅಂತಾರಲ್ಲ, ಪಲಾವ್ ಎಲೆ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡಿದ್ದೀನಿ. ಅವನ್ನೆಲ್ಲ ಹಾಕ್ಕೊಂಡು ಹುರ್ಕೊಂಡು ಅದೇನು ಬಾಕ್ಸ್ ಇದೆಯಲ್ಲ ಅದಕ್ಕೆ ಹಾಕ್ಕೋತಿದ್ದೀನಿ. ಸೊ ಇವಾಗ ದೊಡ್ಡ ಕಡಾಯಿ ಇಟ್ಕೊಂಡಿದ್ದೀನಿ.
ಯಾಕಪ್ಪ ಅಂದರೆ ಒಂದೊಂದು ಸಣ್ಣದ್ರಲ್ಲಿ ಹುರ್ಕೋಬೋದು, ಒಂದೊಂದು ದೊಡ್ಡದ್ರಲ್ಲಿ ಹುರ್ಕೋಬೇಕಾಗುತ್ತೆ. ಸೊ ಪಲಾವ್ ಎಲೆನ ತಕ್ಕೊಂಡಿದ್ದೀನಿ. ಅದಾದಮೇಲೆ ಈ ರೀತಿ ಸಿಗುತ್ತೆ ನೋಡಿರಿ. ಇದೇನು ಎಳೆ ಎಳೆಯಾಗಿರುತ್ತೆ. ಅದಾದಮೇಲೆ ಈ ಹೂವು, ಕಲ್ಲು ಹೂವು ಏನೋ ಅಂತಾರೆ ನೋಡಿರಿ, ಇದು ಅದನ್ನು ಹುರ್ಕೊತಿದ್ದೀನಿ ಎಣ್ಣೆಯಲ್ಲಿ. ಎಲ್ಲ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ, ಅಂದರೆ ಇದು ಬರುತ್ತೆ, ಮಸಾಲೆ ಖಾರ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಚಲೋತ್ತಾಗಿ ಹುರ್ಕೊಳ್ಳಿಲ್ಲ ಅಂದರೆ ಸರಿ ಬರಲ್ಲ. ಇವಾಗ ನೋಡಿರಿ, ನಾವು ಸಣ್ಣ ಇದು ಪುಡಿ ಹಿಂಗೆ ಹಾಕಬಾರ್ದು. ಸೊ ಇವಾಗೇನು ಇವು ಏನಪ್ಪ ಚಕ್ಕೆ ಅಂತಾರೆ ನೋಡಿರಿ, ಚಕ್ಕೆ ಹಾಕ್ಕೊಂಡು ಹುರ್ಕೊಂಡು ಡಬ್ಬದಲ್ಲಿ ಹಾಕಿದ್ದೀನಿ. ಇವಾಗ ಇದಾದಮೇಲೆ ಏನಪ್ಪ ಇವಾಗ ಹುರ್ಕೊಳ್ಳೋದು ಅಂತ ತೋರಿಸ್ತೀನಿ. ವೇಟ್ ಮಾಡಿರಿ, ಒಂದೊಂದೇ ಬರ್ತಾವೆ ಐಟಮ್ಸು, ನನಗೆ ಹೆಸರು ಗೊತ್ತಿಲ್ಲ. ಇವಾಗ ಇವು ಏನಪ್ಪ ಅಂದರೆ ಅವಾಗಲೇ ಎಳೆದಾಗಿರುತ್ತನ್ನೆಲ್ಲ ಅವೇ ನೋಡ್ರಿ, ಇವು ಪುಡಿಯಾಗಿದ್ದು ಅವನು ಹುರ್ಕೊಂಡು ಹಾಕೋತಿದ್ದಾರೆ. ಸೊ ನೋಡಿರಿ, ಒಂದೊಂದೇ ಐಟಮ್ಸು. ಇವಾಗ ಏಲಕ್ಕಿ ಹುರ್ಕೋತಿದೆ ಎಣ್ಣೆಯಲ್ಲಿ ಹಾಕ್ಕೊಂಡು. ಇಲ್ಲಿ ನಾನು ಎಷ್ಟು ಕೆ ಜಿ ತೊಗೊಂಡಿದ್ದೀನಪ್ಪ, 4 kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಇವಾಗ ಇವು ಕಾಡು ಏಲಕ್ಕಿ ಅಂತ ನೋಡ್ರಿ, ದಪ್ಪ ಇರ್ತವೆ. ಒಂದು ಸ್ವಲ್ಪ ಕಾಡು ಏಲಕ್ಕಿ ಹಾಕ್ಕೊಂಡು ಹುರ್ಕೊಂಡು ತಕ್ಕೊಳ್ಳೋದು. ಸೊ ಅದಾದಮೇಲೆ ಇವು ಮೆಂತೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವಾಗ ಮೆಂತ್ಯನ ಎಣ್ಣೆಯಲ್ಲಿ ಹಾಕ್ಕೊಂಡು ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ದರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮೆಂತ್ಯ ಹಾಕ್ಕೊಂಡು ಡಬ್ಬದಲ್ಲಿ ಹಾಕ್ತಿದ್ದೀನಿ. ಇವಾಗ ಇದೇನಪ್ಪ, ಸಾಸಿವೆ ಹುರ್ಕೊಂಡು, ಇದಕ್ಕೂ ಎಣ್ಣೆ ಭಾಳ ಬೇಕಾಗಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡಬ್ಬಕ್ಕೆ ಹಾಕ್ಕೋತೀನಿ. ಇದಾದಮೇಲೆ ಇವಾಗ ಇದೇನು ಅಂದರೆ ಜೀರಿಗೆ. ಆವಾಗಲೇ ಜೀರಿಗೆ ಹಾಕ್ಕೊಂಡಿದ್ದೆ, ಇವಾಗ ಬರೀ ಜೀರಿಗೆ ಸಿಗುತ್ತಲ್ಲ. ಸೊ ಅವನ್ನ ಸ್ವಲ್ಪ ಎಣ್ಣೆ, ಇದಕ್ಕೆಲ್ಲ ಒಂದೊಂದಕ್ಕೆ ಸ್ವಲ್ಪ ಎಣ್ಣೆ ಬೇಕು, ಒಂದೊಂದಕ್ಕೆ ಭಾಳಷ್ಟು ಎಣ್ಣೆ ಬೇಕಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಡಬ್ಬಕ್ಕೆ ಹಾಕ್ಕೊಂಡ್ರೆ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಡಬ್ಬಕ್ಕೆ ಹಾಕ್ಕೊಳ್ಳೋಣ. ಇದಾದಮೇಲೆ ಇದು ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ಪುಡಿ ಹಿಂಗು ತೊಗೋಬಾರ್ದು, ಇದು ಹಿಂಗು ಏನು ಕಲ್ಲುಪ್ಪು ಸಿಗುತ್ತಲ್ಲ, ಆ ರೀತಿ ಕಲ್ಲು ಇದೆ ಸರ್. ಸೊ ಇಲ್ಲಿ ನಾವು 2 ಪಾಕೆಟ್ ಟಾಟಾ ಸಾಲ್ಟ್ ಉಪ್ಪು ಯೂಸ್ ಮಾಡ್ತಿದ್ದೆ ನೋಡಿರಿ. 2 ಪಾಕೆಟ್ ಬೇಕಾಗತ್ತೆ ಇದಕ್ಕೆ. 4 kg ಮಸಾಲೆ ಖಾರ ಮಾಡ್ತಿದ್ದೀವಿ. ಸೊ ನಾನು ಹಿಂದಿನ ದಿನವೇ ಮಮ್ಮಿ ಎಷ್ಟು ಒಂದು 4-5 kg ಈರುಳ್ಳಿ ಕಟ್ ಮಾಡಿಟ್ಟಿದ್ರು ನೋಡಿರಿ, ಹಿಂದಿನ ದಿನವೇ ರಾತ್ರಿ. ಇವಾಗ ನೋಡಿರಿ, ಬೆಳ್ಳುಳ್ಳಿನ ಇದು ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡ್ಕೊಳ್ಳುತ್ತೆ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಮತ್ತು ಇದು ಎಣ್ಣೆಯಲ್ಲಿ ಹುರಿದಿರೋ ಬೆಳ್ಳುಳ್ಳಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತಿನ್ಬೋದು ನೋಡಿ, ತುಂಬ ರುಚಿಯಾಗಿರುತ್ತೆ. ತಿನ್ನಲಿಕ್ಕೆ ಎಷ್ಟು ಇಷ್ಟ ಆಗುತ್ತೆ. ಆಮೇಲೆ ಎಲ್ಲ ನಿನ್ನೆ ಸೊಪ್ಪಿಗೆ ತೆಗೆದಿಟ್ಟಿದ್ನಲ್ಲ, ಸೊ ಈ ರೀತಿ ಜಜ್ಕೋಬೇಕು. ಇದನ್ನು ಜಜ್ಕೊಂಡು ಮಸಾಲೆ ಖಾರದ ಮಾಡಲಿಕ್ಕೆ ಅಂಗಡಿಗೆ ತೊಗೊಂಡು ಹೋಗ್ಬೇಕು ನೋಡಿರಿ. ಹಾಗೆ ಪೂರ್ತಿ ಅಪ್ಪುಟ ಹಾಕಿದರೆ ಬರಲ್ಲ. ಸೊ ಅದಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಇವಾಗಲೇ ಇಷ್ಟು ಹುರ್ಕೊಂಡಿದ್ದೀನಿ ನೋಡಿರಿ. ಇವಾಗ ನೋಡಿ, ಎಣ್ಣೆ ಇಲ್ಲ ಇದರಲ್ಲಿ ಜಾಸ್ತಿ, ಸುಮ್ಮನೆ ಒಂದು ಚೂರೇ ಇದೆ ಎಣ್ಣೆ. ಅದಕ್ಕೆ ಒಂದು ಸ್ವಲ್ಪ ಅಲ್ಲ ಹಾಕ್ಕೊಂಡು ಹುರ್ಕೊಂಡು ಡಬ್ಬಕ್ಕೆ ತಕ್ಕೊಂಡು ಇಟ್ಕೋತೀನಿ. ಇವಾಗ ನೋಡಿರಿ, ಕರಿಬೇವು, ಕೊತ್ತಂಬರಿ ಇವನ್ನೆಲ್ಲ ಎಣ್ಣೆಯಲ್ಲಿ ಹುರ್ಕೋಬೇಕು. ಇವಾಗ ಡಬ್ಬಕ್ಕೆ ಹಾಕ್ಕೋಬೇಕು. ಇವಾಗ ಹಸಿ ಎಲ್ಲ ಹುರ್ಕೊಂಡಾಯ್ತು. ಇವಾಗ ಮತ್ತು ಹಿಂದಿಂದ ನಾನೇ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ನೋಡಿರಿ. ಎಷ್ಟಪ್ಪ ಅಂದರೆ ಒಂದು 20 ಒಣ ಕೊಬ್ಬರಿ ತುರಿದು ಈ ರೀತಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅವನು ಹುರ್ಕೊಳ್ಳೋಣ. ಇವಾಗ ಎಣ್ಣೆಯಲ್ಲಿ ಕರಿಬೇವು ಹಾಕ್ಕೊಂಡು ಹುರ್ಕೊಂಡು ತಕ್ಕೊಳ್ಳೋಣ. ಇವಾಗ ಏನಪ್ಪ ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋದಿದೆ, ಯಾಕಂದರೆ ಅಲ್ಲಿ ಮಸಾಲೆ ಖಾರ ಮಾಡ್ತಾರಲ್ಲ,
ಆ ಸ್ಟಾಲಲ್ಲಿ ಒಂದೊಂದು ಹಾಗೆ ಹಾಕಿಬಿಡ್ತಾರೆ. ಸೊ ಮಸಾಲೆ ಖಾರ ಹಾಗೆ ದಪ್ಪ ದಪ್ಪಗಳು ಇರುತ್ತೆ. ಸೊ ಅದಕ್ಕೆ ಒಂದೊಂದು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹುರ್ಕೊಂಡಿದ್ದೆ ನೋಡಿರಿ. ಕರಿಬೇವು, ಕೊತ್ತಂಬರಿ, ಅಲ್ಲ, ಹಸಿ ಎಲ್ಲ ಮೂರೂ ಹುರ್ಕೊಂಡಿದ್ದೆ. ಇವಾಗ ನೋಡಿರಿ ಬೆಳ್ಳುಳ್ಳಿ ಹುರ್ಕೊಂಡಿದ್ದು ಈ ರೀತಿ ಬಂದಿದೆ ನೋಡಿರಿ. ಈ ರೀತಿ ಕಲರ್ ಬಂದರೆ ಮುಗೀತು, ತಕ್ಕೋಬೇಕು. ಇವಾಗ ಏನಪ್ಪ ಮಾಡೋದು ಈಗ ಅಂದರೆ, ತುರ್ಕೊಂಡಿರೋ ಒಣ ಕೊಬ್ಬರಿ ಇದೆಯಲ್ಲ ಅದನ್ನು ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ನೋಡಿರಿ. ಇದು ಕೊಬ್ಬರಿ ತುರ್ಕೊಂಡಿರೋದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಆ ರೀತಿ ಪೂರ್ತಿ ತುರ್ಕೋಬೇಕು. ತುರ್ಕೊಂಡಾದ್ಮೇಲೆ ಪೂರ್ತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ರೀ. ಆಮೇಲೆ ಒಂದೊಂದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇವಾಗ ಏನಂದರೆ ಫಸ್ಟಿಗೆ ಅಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ ನಾನು, ಹಸಿ ಅಲ್ಲ. ಅದನ್ನ ಹಾಕ್ಕೊಂಡು ಪ್ಲೇಟಿಗೆ ಹಾಕಿಟ್ಕೋಬೇಕು. ಅಲ್ಲನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋತಿದ್ದೀನಿ ನೋಡಿರಿ ಈ ರೀತಿ ದೊಡ್ಡ ಪಾತ್ರೆಯಲ್ಲಿ. ಇದಾದಮೇಲೆ ಕೊತ್ತಂಬರಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕೊತ್ತಂಬರಿ, ಕರಿಬೇವು ಈ ರೀತಿ ಬಂದಿದೆ ನೋಡಿರಿ ಗೋಲ್ಡನ್ ಬ್ರೌನ್ ಆಗಿ. ಆಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಈರುಳ್ಳಿನೂ ಹುರ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೋತಿದ್ದೀನಿ ನೋಡಿರಿ ನಾನು. ಚೆನ್ನಾಗಿ ಹಾಕ್ಕೊಂಡು ಫೈನಾಗಿ ಆಗಬೇಕು ನೋಡಿರಿ. ಇದು ಅಲ್ಲ ಪೇಸ್ಟು, ಅದು ಬೆಳ್ಳುಳ್ಳಿ ಪೇಸ್ಟು. ಇವಾಗ ಕೊತ್ತಂಬರಿ ಹಾಕ್ಕೋತಿದ್ದೀನಿ ನಾನು. ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀನಿ. ಇದನ್ನು ಹುರ್ಕೊಂಡಿರೋ ಒಣ ಕೊಬ್ಬರಿ ಒಂದು ಪಾತ್ರೆ ತೆಗೆದು ಇಟ್ಕೊಂಡಾದ್ಮೇಲೆ ಇವಾಗ ನೋಡಿರಿ, ಇವಾಗ ಇದು ದೊಡ್ಡ ಐಟಮ್ ಆಗುತ್ತೆ. ಈರುಳ್ಳಿನ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಪೂರ್ತಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಇದನ್ನು ಒಂದು 15-20 ನಿಮಿಷ ಚೆನ್ನಾಗಿ ಹುರ್ಕೋಬೇಕದು. ಪೂರ್ತಿ ಮೆತ್ತಗೆ ಸಾಫ್ಟಾಗಿ ಆಗಬೇಕು. ಅಂದರೆ ಖಾರದ ಜೊತೆ, ಮಸಾಲೆ ಖಾರದ ಜೊತೆ ಕೂತ್ಕೊಳ್ಳುತ್ತೆ. ಇಲ್ಲಿ ಈ ಸೈಡ್ ನಾನು ಇದು ಮಾಡ್ಕೋತಿದ್ದೀನಿ. ಇದು ಕೊತ್ತಂಬರಿನ ಮಿಕ್ಸಿಗೆ ಹಾಕ್ಕೊಂಡು ತಕ್ಕೋತೀನಿ. ಇವಾಗ ಇಲ್ಲಿ ಹಾಗೆ ಅಮ್ಮ ಹುರಿತಿದ್ದಾರೆ ಇವನ್ನ. ಇದು 2 ಪಾಕೆಟ್ ರುಚಿ ಗೋಲ್ಡ್ ಎಣ್ಣೆ ಖಾಲಿ ಆಗಿದೆ. 1.5 ಪಾಕೆಟು ಕಮ್ಮಿ ಆಗಿದೆ ನೋಡಿರಿ ಇದಕ್ಕೆ ಯೂಸ್ ಆಗಿರೋದು. ಸೊ ಪೂರ್ತಿ ಹಂಗೆ ಕೈ ಆಡಿಸ್ಕೋತಿರ್ಬೇಕು. 1 ನಿಮಿಷಕ್ಕೊಮ್ಮೆ 2 ನಿಮಿಷಕ್ಕೊಮ್ಮೆ ಪೂರ್ತಿ ಕೈ ಆಡಿಸ್ಕೋತಿರ್ಬೇಕು. ಅಂದರೆ ತಳನೂ ಹೊತ್ತಲ್ಲ, ಎಲ್ಲ ಕಡೆಯೂ ಬೇಯುತ್ತೆ ಅದು. ಈರುಳ್ಳಿ ಪೂರ್ತಿ ಎಲ್ಲನೂ ಬೇಯಬೇಕಲ್ಲ ಅದು. ಸೊ ಟೈಮ್ ತೊಗೊಳುತ್ತೆ. ಇವಾಗ ನೋಡಿರಿ ನಾನು 4 ಕರಿಬೇವು, ಕೊತ್ತಂಬರಿ, ಅಲ್ಲ, ಆಮೇಲೆ ಬೆಳ್ಳುಳ್ಳಿ ಇವನ್ನಷ್ಟು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವನ್ನೆಲ್ಲ ತೊಗೊಂಡೋಗಿ ಮಸಾಲೆ ಖಾರ ಮಾಡ್ತಾರಲ್ಲ ಅವ್ರ ಕಡೆ ಹೋಗಿ ಕೊಟ್ಟು ಎಣ್ಣೆ ಹಾಕ್ಸ್ಕೊಂಬಂದಿದೆ ನೋಡಿರಿ. ಈ ರೀತಿ ಬಂದಿದೆ ಮಸಾಲೆ ಖಾರ. ಕೆಂಪಾಗಿ ಎಷ್ಟು ಚೆನ್ನಾಗಿ ಬಂದಪ್ಪ. ಅವರು ಕುಟ್ಟಿಸ್ಕೊಂಬಂದಿದ್ದೀವಿ ಅಂದರೆ ಇದು 5 kg ಆಗುತ್ತಲ್ಲ. ಸೊ ಅದಕ್ಕೆ ಮನೆಯಲ್ಲಿ ಮಿಕ್ಸಿಯಲ್ಲಿ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ಹೊರಗಡೆ ಅಲ್ಲಿ ಖಾರ ಮಾಡೋರ ಹತ್ರ ಹೋಗಿ ಕುಟ್ಟಿಸ್ಕೊಂಬಂದಿದ್ದೀವಿ. ನೀವು ಬೇಕಿದ್ರೆ ಅರ್ಧ kg 1 kg ಮಾಡೋರಿದ್ರೆ ಮನೆಯಲ್ಲೇ ಮಿಕ್ಸಿಗೆ ಹಾಕ್ಕೋಬೋದು ನೋಡಿರಿ, ಏನು ಪ್ರಾಬ್ಲಮ್ ಆಗಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ರೆಡ್ ಕಲರು. ಮನೆ ತುಂಬ ಮಸಾಲೆ ಖಾರದ ಸ್ಮೆಲ್ಲು ಪೂರ್ತಿ ಮನೆಯೆಲ್ಲ ಮಸಾಲೆ ಖಾರ ಮಯ. ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.